ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. 20 ಸ್ಥಾನಗಳ ಪೈಕಿ ಯಾವ ಇಬ್ಬರು ಮಹಿಳಾ ಶಾಸಕರಿಗೆ ಹಾಗಾದ್ರೆ ಶಾಸಕಿಯರಿಗೆ ಚಾನ್ಸ್ ಸಿಗಬಹುದು? ಕೇವಲ 2 ಸ್ಥಾನಗಳಿಗೆ ಮಹಿಳಾ ಶಾಸಕಿಯರ ಪೈಪೋಟಿ ಇದೆ. ಮಾಜಿ ಸಿಎಂ ಮೂಲಕ ದೆಹಲಿ ಮಟ್ಟದಲ್ಲೂ ಕೂಡ ಲಾಬಿ ಮಾಡ್ತಾ ಇದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್, ನಯನಾ ಮೋಟಮ್ಮ ಸೇರಿದಂತೆ ಕನೀಜ್ ಫಾತಿಮಾ, ಅನ್ನಪೂರ್ಣ, ಉಮಾಶ್ರೀ ಅವರು ಕೂಡ ಲಾಬಿ ಮಾಡ್ತಿದ್ದಾರೆ. ಈ 6 ಮಹಿಳಾ ಶಾಸಕರ ಪೈಕಿ ಯಾರಿಗೆ ಒಲಿಯುತ್ತೆ ಅದೃಷ್ಟ? 2 ಮಹಿಳಾ ಶಾಸಕರಿಗೆ ಸಿಗೋದು. ಹಾಗಾದ್ರೆ ಆ ಶಾಸಕಿಯರು ಯಾರು? ಮಂತ್ರಿಗಿರಿ ಸ್ಥಾನ ಯಾರಿಗೆ ಸಿಗಬಹುದು ಅನ್ನುವಂತ ಕುತೂಹಲ ಮತ್ತಷ್ಟು ಹೆಚ್ಚಾಗ್ತಾ ಇದೆ. 6 ಜನರು ಕೂಡ ಈಗಾಗಲೇ ಪೈಪೋಟಿಯಲ್ಲಿದ್ದಾರೆ. ದೆಹಲಿ ಮಟ್ಟದಲ್ಲಿ ಹೈಕಮಾಂಡ್ ನಾಯಕರ ಮೇಲೂ ಕೂಡ ಒತ್ತಡ ಹೇರ್ತಿದ್ದಾರೆ, ಲಾಬಿ ಮಾಡ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಗಳ ಮೂಲಕನೂ ಕೂಡ ಲಾಬಿ ನಡೀತಾ ಇದೆ. ಹಾಗಾದ್ರೆ ಈ ಬಾರಿ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಯಾವ ಶಾಸಕಿಯರಿಗೆ ಸಚಿವ ಸ್ಥಾನ ಸಿಗುತ್ತೆ, ಮಂತ್ರಿಗಿರಿ ಸಿಗುತ್ತೆ? ಆ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ. ನೋಡಿ, ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿದ್ರು. ಅವರಿಗೆ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಮಂತ್ರಿಗಿರಿ ಸಿಗಬಹುದಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಈ ಹಿಂದೆ ಉಮಾಶ್ರೀ ಅವರು ಕೂಡ ಸಚಿವೆ ಆಗಿ ಕೆಲಸ ಮಾಡಿದ್ರು, ಅವರಿಗೂ ಸ್ಥಾನ ಸಿಗಬಹುದಾ ಅನ್ನುವಂತ ಪ್ರಶ್ನೆ. ಮಾಜಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ಫಿಕ್ಸ್. ಸಿಎಂ ಡಿ.ಕೆ. ಶಿವಕುಮಾರ್ ಮೂಲಕ ಲಾಬಿ ಮಾಡಿರುವಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳಗಾವಿಗೆ ಒಂದು ಸಚಿವ ಸ್ಥಾನ ಫಿಕ್ಸ್ ಅಂದಿದ್ದಾರೆ ಸತೀಶ್ ಜಾರಕಿಹೊಳಿ. ಬೆಳಗಾವಿ ಜಿಲ್ಲೆಯ ಪ್ರಭಾವಿ ಶಾಸಕಿ ಆಗಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್. 3 ವರ್ಷ ಸಚಿವೆ ಆಗಿ ಕೆಲಸ ಮಾಡಿರುವಂತ ಅನುಭವ ಇದೆ ಇವರಿಗೆ. ಗೃಹಲಕ್ಷ್ಮಿ ಯೋಜನೆಯನ್ನ ಮನೆ ಮನೆಗೂ ತಲುಪಿಸಿರುವಂತ ಹೆಗ್ಗಳಿಕೆ ಕೂಡ ಇದೆ. ಅದರ ಜೊತೆಗೆ ಲಿಂಗಾಯತ ನಾಯಕಿಯಾಗಿ ಗುರುತಿಸಿಕೊಂಡಿದ್ದಾರೆ. ಮಾಜಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕಾರಣ ಸಿಎಂ ಡಿ.ಕೆ. ಶಿವಕುಮಾರ್ ಮೂಲಕ ಲಾಬಿ ಮಾಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್. ಅದರ ಜೊತೆಗೆ ಬೆಳಗಾವಿ ಭಾಗಕ್ಕೆ ಒಂದು ಸಚಿವ ಸ್ಥಾನ ಫಿಕ್ಸ್ ಅಂತೇಳಿ ಮೊದಲಿಂದ ಚರ್ಚೆ ಇದೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ರೀತಿಯಾಗಿ ಹೇಳಿದ್ರು. ಆದ್ರೆ ಚರ್ಚೆ ಹೆಂಗಿತ್ತು ಅಂದ್ರೆ ಲಕ್ಷ್ಮಣ ಸವದಿ ಅವರಿಗೆ ಸಿಗುತ್ತಾ ಅಥವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸಿಗುತ್ತಾ ಅಂತ. ಬಟ್ ಈ ಮಹಿಳಾ ಕೋಟಾದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಸಿಗುವಂತ ಸಾಧ್ಯತೆ ಇದೆ ಅಂತ ಡೀಟೇಲ್ಸ್ ಕೊಡ್ತಾ ಇದ್ರು ಮಾರುತಿ. ಈಗ ಮಹಿಳಾ ಸ್ಥಾನ ಅಂತ ಬಂದಾಗ 2 ಶಾಸಕಿಯರಿಗೆ ಮಂತ್ರಿಗಿರಿ ಸಿಗುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಪೈಪೋಟಿಯಲ್ಲಿ 6 ಜನ ಇದ್ದಾರೆ ರೇಸ್ನಲ್ಲಿ. ಯಾರಿಗೆ ಸ್ಥಾನ ಸಿಗಬಹುದು? ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಮತ್ತೆ ಸಚಿವ ಸ್ಥಾನ ಸಿಗೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಏನ್ ಡೆವಲಪ್ಮೆಂಟ್ಸ್ ಆಗ್ತಿದೆ? ಸೌಖ್ಯ ಎಸ್.ಎಂ. ಕೃಷ್ಣ ಅವರ ಅವಧಿ ಮುಗಿದ ಬಳಿಕ ಅಂದರೆ 99ರಿಂದ 2004ವರೆಗೂ ಕೂಡ ಸುಮಾರು 4 ಜನ ಮಹಿಳಾ ಶಾಸಕಿಯರು ಸಚಿವರಾಗಿ ಅವರ ಸಂಪುಟದಲ್ಲಿದ್ದರು. ತದಬಳಿಕ ಬಂದಂತಹ ಜಾತ್ಯತೀತ ಜನತಾದಳದ ಸರ್ಕಾರ ಆಗಿರ್ಬೋದು, BJP ಮತ್ತು JDS ಸಮ್ಮಿಶ್ರ ಸರ್ಕಾರ ಆಗಿರ್ಬೋದು, BJP ಕಾಂಗ್ರೆಸ್ ಹಾಗೂ JDS ಸಮ್ಮಿಶ್ರ ಸರ್ಕಾರ ಆಗಿರ್ಬೋದು, ಹಾಗೂ ಸಿದ್ದರಾಮಯ್ಯ ಅವರ 2 ಬಾರಿ ಅವಧಿಯ ಸರ್ಕಾರದಲ್ಲೂ ಕೂಡ ಒಬ್ಬರಿಗಿಂತಲೂ ಹೆಚ್ಚು ಮಹಿಳೆಯರಿಗೆ ಅವಕಾಶಗಳು ಸಿಗಲಿಲ್ಲ. ಆದರೆ ಈ ಬಾರಿ ರಾಹುಲ್ ಗಾಂಧಿ ಅವರ ಮುಂದೆ ಹಲವು ಮಹಿಳಾ ಶಾಸಕರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿರುವಂಥದ್ದು. ನಮಗೆ 2-3 ಮಾಡಲೇಬೇಕು ಅಂತ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಚರ್ಚೆ ಮಾಡ್ತೀವಿ. 33% ಮೀಸಲಾತಿ ಮಹಿಳೆಯರಿಗೆ ಕೊಡಲೇಬೇಕು, ರಾಜಕೀಯ ಮೀಸಲಾತಿ ಕೊಡಲೇಬೇಕು ಅಂತ UPA ಸರ್ಕಾರದಲ್ಲಿದ್ದಾಗಲೇ ಈ ವಿಧೇಯಕವನ್ನು ಕೂಡ ಸಂಸತ್ತಲ್ಲಿ ಪ್ರಸ್ತಾಪವನ್ನು ಮಾಡಿದರು. ಇವತ್ತಿಗೂ ಕೂಡ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ಇದನ್ನು ಈ ಫಾರ್ಮುಲಾವನ್ನು ಅಡಾಪ್ಟ್ ಮಾಡ್ತಿಲ್ಲ ಅನ್ನುವಂಥ ಒಂದು ಆಕ್ಷೇಪ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಹೀಗಾಗಿ ಬಹುತೇಕ ಈ ಬಾರಿ 1 ಸ್ಥಾನಕ್ಕಿಂತಲೂ 2 ಸಚಿವ ಸ್ಥಾನಗಳು ಮಹಿಳೆಯರಿಗೆ ಸಿಗಬಹುದು ಅನ್ನುವಂಥ ಒಂದು ಚರ್ಚೆ ಹೈಕಮಾಂಡ್ ಅಂಗಳದಲ್ಲಿ ಆಗ್ತಿದೆ. ನೀವು ಹೇಳಿದಂತೆ 6-7 ಜನ ಶಾಸಕಿಯರು ನಾವು ಕೂಡ ರೇಸಲ್ಲಿದ್ದೀವಿ ಅನ್ನುವಂಥ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಲಾಬಿ ಮಾಡ್ತಾ ಇರುವಂಥದ್ದು ನಿಜ. ಅದರಲ್ಲೂ 3 ವರ್ಷಗಳ ಕಾಲ ಗೃಹಲಕ್ಷ್ಮಿ ಖಾತೆಯನ್ನು ನಿಭಾಯಿಸಿದಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಖಾತೆಯನ್ನು ನಿಭಾಯಿಸಿ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೊಳಿಸಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತೊಮ್ಮೆ ನನಗೆ ಸಚಿವ ಸ್ಥಾನ ಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಲಾಬಿ ಮಾಡ್ತಾ ಇರುವಂಥದ್ದು ನಿಜ. ಮುಖ್ಯಮಂತ್ರಿ
ಡಿ.ಕೆ. ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೂಡ ಪದೇ ಪದೇ ಭೇಟಿ ಮಾಡಿದ್ರು. ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳನ್ನು ಕೂಡ ಪದೇ ಪದೇ ಭೇಟಿ ಮಾಡಿದ್ರು. ನನಗೆ ಅವಕಾಶ ಸಿಗಬೇಕು ಅಂತ. ಒಂದು, ಅವರು ಈ ಹಿಂದೆ 3 ವರ್ಷಗಳ ಕಾಲ ಮಾಡಿದಂಥ ಒಂದು ಕೆಲಸ. ಮತ್ತೊಂದು, ಪಂಚಮಸಾಲಿ ಲಿಂಗಾಯತ ಸಮುದಾಯದಲ್ಲಿ ಪ್ರಭಾವಿ ನಾಯಕಿ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಜೊತೆಗೆ ಬೆಳಗಾವಿಯಲ್ಲಿ ಸಾಮಾನ್ಯ ಕಾರ್ಯಕರ್ತೆಯ ಸ್ಥಾನಮಾನದಿಂದ ಹಿಡಿದು ಕರ್ನಾಟಕದ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ತದಬಳಿಕ 2 ಬಾರಿ ಬೆಳಗಾವಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದು ಬಂದಿರುವಂಥದ್ದು. ಎಲ್ಲ ಬೆಳಗಾವಿ ಜಿಲ್ಲೆ ಸುಮಾರು 18 ಶಾಸಕರು ಬರ್ತಾರೆ. ಬೆಂಗಳೂರು ಹೊರತುಪಡಿಸಿದರೆ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಶಾಸಕರು ಆಯ್ಕೆಯಾಗಿ ಬರುವಂಥದ್ದು. ಅತಿ ದೊಡ್ಡ ಜಿಲ್ಲೆನೂ ಕೂಡ ವಿಸ್ತೀರ್ಣದಲ್ಲಾಗಿರ್ಬೋದು, ಜನಸಂಖ್ಯೆ ವಿಚಾರದಲ್ಲಾಗಿರ್ಬೋದು. ಹೀಗಾಗಿ ನಮಗೆ ಹೆಚ್ಚು ಸ್ಥಾನಗಳು ಬೇಕು ಅನ್ನುವಂಥ ಒಂದು ಕೂಗು ಬೆಳಗಾವಿ ಭಾಗದಿಂದ ಕೇಳಿಬರ್ತಾ ಇದೆ. ಅದರಲ್ಲೂ ಮಹಿಳಾ ಕೋಟದಲ್ಲಿ ನನಗೆ ಸಿಗಲೇಬೇಕು ಅನ್ನುವಂಥ ಒಂದು ಒತ್ತಾಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡ್ತಾ ಇರುವಂಥದ್ದು. ಆ ರೀತಿಯಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ಬಹುತೇಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಮತ್ತೊಮ್ಮೆ ಅವಕಾಶ ಸಿಗೋದು ಖಚಿತ ಅನ್ನುವಂಥ ಒಂದು ಮಾಹಿತಿ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಿಂದ ಕೇಳಿಬರ್ತಾ ಇದೆ. ಮತ್ತೊಂದೇನಂತ ಹೇಳಿದ್ರೆ, ಮೊದಲ ಬಾರಿ ಗೆದ್ದಿರುವಂತಹ ಶಾಸಕರು ಕೂಡ ಲಾಬಿ ಮಾಡ್ತಾ ಇದ್ದಾರೆ. ಅದರಲ್ಲಿ ನಯನಾ ಮೋಟಮ್ ಅವರ ಹೆಸರು ಇರುವಂಥದ್ದು ನಿಜ. ಅದೇ ರೀತಿ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಅನ್ನಪೂರ್ಣ ಅವರ ಪತಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಬೈ ಎಲೆಕ್ಷನ್ ಬಂತು. ಲೋಕಸಭಾ ಚುನಾವಣೆಯಲ್ಲಿ ಒಂದು ವೇಳೆ ತುಕಾರಾಮ್ ಅವರು ಸ್ಪರ್ಧೆ ಮಾಡಲಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಲ್ಲಿ ಗೆಲ್ಲೋದು ಅಷ್ಟು ಸುಲಭ ಇರಲಿಲ್ಲ. ಹೀಗಾಗಿ ಲೆಕ್ಕಾಚಾರ ಹಾಕಿ ಅವತ್ತು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂಡ ಸಂಡೂರಿಗೆ ಅನ್ನಪೂರ್ಣ ಅವರ ಪತಿ ತುಕಾರಾಮ್ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿ ಅವರನ್ನು ಗೆಲ್ಲಿಸ್ಕೊಂಡು ಬರುವಂಥ ಒಂದು ಕೆಲಸ ಮಾಡಿದ್ರು. ಈಗ ಅನ್ನಪೂರ್ಣ ಅವ್ರಿಗಿಂತ ಹೆಚ್ಚು ಲಾಬಿ ಮಾಡ್ತಾ ಇರುವಂಥದ್ದು ತುಕಾರಾಮ್. ನಾನು ಕರ್ನಾಟಕದಲ್ಲಿದ್ದಿದ್ರೆ ನಾನು 3 ಬಾರಿ ಶಾಸಕನಾಗಿದ್ದೆ. ನನ್ನ ಮೇಲೆ ಯಾವುದೇ ರೀತಿಯಾದಂಥ ಒಂದು ಪ್ರಕರಣಗಳು ಇಲ್ಲ. ಯಾಕಂತ ಹೇಳಿದ್ರೆ ಬಳ್ಳಾರಿ ಅಂದ ತಕ್ಷಣ ಎಲ್ಲರ ಮೇಲೂ ಕೂಡ ಗಣಿ ಪ್ರಕರಣಗಳು, ಬೇರೆ ಪ್ರಕರಣಗಳು ಇನ್ನೂ ಕೂಡ ಜೀವಂತವಾಗಿದ್ದಾವೆ. ಅದನ್ನು ನಾಗೇಂದ್ರ ಅವರು ಕೂಡ ಹೊರತೇನಲ್ಲ. ನಾಗೇಂದ್ರ ಅವರು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ಅತ್ಯಾಪ್ತರಾಗಿದ್ದರೂ ಕೂಡ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಇನ್ನೂ ಕೂಡ ಅವ್ರ ಮೇಲೆ ಹಲವು ಆರೋಪಗಳು ಇದ್ದೇ ಇದ್ದಾವೆ. ಆದರೆ ಇದು ಅನ್ನಪೂರ್ಣ ಹಾಗೂ ತುಕಾರಾಮ್ ಮೇಲೆ ಇಂಥ ಒಂದು ಆರೋಪಗಳು ಇಲ್ಲ. ಇವರು ಕ್ಲೀನ್ ಹ್ಯಾಂಡ್ ಆಗಿದ್ದಾರೆ. ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಅನ್ನಪೂರ್ಣ ಅವರ ಪತಿ ತುಕಾರಾಮ್ ಅವರು ಕೇಳ್ತಾ ಇರುವಂಥ ತನ್ನ ಪತ್ನಿಗೆ ಒಂದು ಅವಕಾಶವನ್ನು ಮಾಡಿಕೊಡೆ ಅಂತ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಚರ್ಚೆ ಆಗ್ತಿರೋದು ಏನಂತ ಹೇಳಿದ್ರೆ, ಮೊದಲ ಬಾರಿ ಗೆದ್ದಿರುವಂಥವ್ರಿಗೆ ನಿಗಮ ಮತ್ತು ಬೇರೆ ಬೇರೆ ಸ್ಥಾನಮಾನಗಳನ್ನು ಕೊಡ್ಬೋದು, ಬಿಟ್ಟರೆ ಸಚಿವ ಸ್ಥಾನ ಕೊಡೋದು ಅಷ್ಟು ಸುಲಭ ಅಲ್ಲ ಅನ್ನುವಂಥ ಒಂದು ಚರ್ಚೆನೂ ಕೂಡ ಇದೆ. ಅದಾದಮೇಲೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕು. ಒಂದಿಬ್ಬರಿಗೆ ಅವಕಾಶಗಳು ಸಿಕ್ಕಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಮತ್ತು ಉಮಾಶ್ರೀ MLC ಆಗಿರುವಂಥವ್ರು, ಸಿದ್ದರಾಮಯ್ಯ ಅವ್ರಿಗೆ ಅತ್ಯಾಪ್ತರಾಗಿರುವಂಥವ್ರು, ಅವರು ಕೂಡ ಲಾಬಿ ಮಾಡ್ತಾ ಇದ್ದಾರೆ. ಹೀಗಾಗಿ 4-5 ಜನ ಭಾಳಷ್ಟು ರೇಸಲ್ಲಿ ಹೈಕಮಾಂಡ್ ಅಂಗಳದಲ್ಲಿ ಲಾಬಿ ಮಾಡ್ತಾ ಇರುವಂಥದ್ದು ನಿಜ. ಇಷ್ಟು ದಿನಗಳ ಕಾಲ ಕೇವಲ 1 ಸ್ಥಾನಕ್ಕೆ ಸೀಮಿತವಾಗಿದ್ದಂತಹ ಮಹಿಳಾ ಕೋಟ ಈ ಬಾರಿ ಸ್ವಲ್ಪ ವಿಸ್ತರಣೆ ಆಗಿ ಇಬ್ಬರು ಸಂಪುಟಕ್ಕೆ ಸೇರುವಂತಹ ಒಂದು ಸಾಧ್ಯತೆಗಳು ಬಹಳಷ್ಟು ದಟ್ಟವಾಗಿದ್ದಾವೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.